ಸೇವೆ ಹಾಗೂ ಜನಪರ ಕಾರ್ಯಗಳ ಮೂಲಕ ಜನಮನ ಗೆದ್ದಿರುವ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಯುವ ನಾಯಕ ರಾಜುರವರು ತಮ್ಮ ಹುಟ್ಟುಹಬ್ಬವನ್ನು ಸಮಾಜಮುಖಿ ಕಾರ್ಯಕ್ರಮಗಳೊಂದಿಗೆ ತಮ್ಮ ನಿವಾಸದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಭಾರತೀಯ ಜನತಾ ಪಕ್ಷದ ಸಂಘಟನೆ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ರಾಜುರವರು ಶಾಸಕರಾದ ಮುನಿರತ್ನ ಅವರ ಮಾರ್ಗದರ್ಶನ ಹಾಗೂ ಉಮೇಶ್ ಶೆಟ್ಟಿ ಮತ್ತು ನಾಗರಬಾವಿ ಹಿರಿಯ ನಾಗರಿಕರ ವೇದಿಕೆಯ ಗಣ್ಯರ ಸಹಕಾರದೊಂದಿಗೆ ಜನಸೇವೆಯಲ್ಲಿ ಮುನ್ನಡೆಯುತ್ತಿದ್ದಾರೆ. ಹುಟ್ಟುಹಬ್ಬದ ಪ್ರಯುಕ್ತ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದ್ದು, ಬಡ ಹಾಗೂ ಮಧ್ಯಮ ವರ್ಗದ ಅನೇಕ ಜನರು ಇದರ ಪ್ರಯೋಜನ ಪಡೆದುಕೊಂಡರು. ಈ ವೇಳೆ ಪೌರ ಕಾರ್ಮಿಕರಿಗೆ ಸನ್ಮಾನ ಸಲ್ಲಿಸಿ ಸೀರೆ ವಿತರಣೆ ಮತ್ತು ಧನಸಹಾಯ ಮಾಡಲಾಯಿತು. ಅಲ್ಲದೆ ಶಾಲಾ ಮಕ್ಕಳಿಗೆ ಬ್ಯಾಗ್, ಪುಸ್ತಕ ಸೇರಿದಂತೆ ಅಗತ್ಯ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಶಿಕ್ಷಕರನ್ನ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ನಾಗರಬಾವಿ ಹಿರಿಯ ನಾಗರಿಕರ ವೇದಿಕೆಯ ಎಲ್ಲ ಪದಾಧಿಕಾರಿಗಳಿಗೆ ಇದೇ ಸಂದರ್ಭದಲ್ಲಿ ಗೌರವ ಸನ್ಮಾನ ನೀಡಲಾಯಿತು. ರಾಜುರವರ ಹುಟ್ಟುಹಬ್ಬಕ್ಕೆ ವಿವಿಧ ಕ್ಷೇತ್ರಗಳ ಗಣ್ಯರು, ಸ್ನೇಹಿತರು, ಹಿತೈಷಿಗಳು ಹಾಗೂ ಕುಟುಂಬ ಸದಸ್ಯರು ಆಗಮಿಸಿ ಶುಭಾಶಯ ಕೋರಿದರು. ಪಕ್ಷಾತೀತವಾಗಿ ಹಲವರು ಭಾಗವಹಿಸಿ ರಾಜುರವರ ರಾಜಕೀಯ ಜೀವನ ಇನ್ನಷ್ಟು ಯಶಸ್ವಿಯಾಗಿ ಸಾಗಲಿ ಎಂದು ಹಾರೈಸಿದ್ದಾರೆ. ತಮ್ಮ ಜನ್ಮದಿನವನ್ನು ಒಂದು ವಿನೂತವಾಗಿ ಆಚರಣೆ ಮಾಡಿಕೊಂಡ್ರಿ. ಭರ್ಜರಿಯಾಗೂ ಮಾಡಿದ್ರಿ. ಒಂಥರ ಸಾರ್ಥಕತೆ, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡೋದು, ಪುರಸ್ಕಾರ ಮಾಡೋದು, ಈ ಥರ ಗೌರವ ಮಾಡಿದ್ರಿ. ಮೊದಲನೇದಾಗಿ ಇಲ್ಲಿ ಬಂದಂಥ ಎಲ್ಲ ನಾಗರಬಾವಿ ನಾಗರಿಕರಿಗೂ, ನನ್ನ ಎಲ್ಲ ಸ್ನೇಹಿತರಿಗೂ, ಗೋವಿಂದ ನಗರದ ಎಲ್ಲ ನನ್ನ ಸ್ನೇಹಿತರಿಗೂ ಹಾಗೂ ಇವತ್ತು ನಮ್ಮ MLA ಸಾಹೇಬರು ಮುನಿರತ್ನ ಸರ್ ಬರಬೇಕಾಗಿತ್ತು. ಅವ್ರಿಗೆ ಕೋರ್ಟಲ್ಲಿ ಸ್ವಲ್ಪ ಕೆಲಸ ಇರೋದ್ರಿಂದ ಡಿಲೇ ಆಗಿದೆ ಬರೋದಕ್ಕೆ. ಅವ್ರು ಖಂಡಿತ ಬರ್ತಾರೆ. ಹಾಗೆಯೇ ನಮ್ಮ ಉಮೇಶ್ ಶೆಟ್ಟಿ ಅಣ್ಣವರು ಮತ್ತು ನಮ್ಮ ಕಿಶನ್ ಗೌಡರು, ನಾನಾ ನಾಯಕರು ಬಂದಿದ್ರು ಇವತ್ತು. ನಮ್ಮ MLA ಜಯರಾಮಣ್ಣವರು, ಸ್ವಾಮಿ ಅಣ್ಣವರು ಪ್ರತಿಯೊಬ್ಬರು ಬಂದು ಆಶೀರ್ವಾದ ಮಾಡಿದ್ದಾರೆ. ಇದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ ಮೊದಲನೇದಾಗಿ. ಯಾಕೆ ಅಂತಂದರೆ ಇಂಥ ದೊಡ್ಡ ಗಣ್ಯ ವ್ಯಕ್ತಿಗಳು ನನ್ನನ್ನು ಗುರುತಿಸಿ ನನ್ನ ಒಂದು ಹುಟ್ಟಿದಬ್ಬ ಸಾರ್ಥಕವಾಗೋದಕ್ಕೆ ಒಂದು ಕಾರಣಕರ್ತರು ಅನ್ನೋದಕ್ಕೆ ತಪ್ಪಾಗಲ್ಲ. ಎಲ್ಲರೂ ಸಹ ಬಂದು ನನಗೊಂದು ಆಶೀರ್ವಾದ ಮಾಡಿ ನನ್ನ ಮೇಲಿರೋ ಪ್ರೀತಿ ಎಷ್ಟಿದೆ ಅವ್ರಿಗೆ ನನ್ನ ಮೇಲೆ ಅಂತ ಅವರು ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ಸಹ ನಮ್ಮ ಮುನಿರತ್ನ ಆಗಿರ್ಬೋದು, ಉಮೇಶ್ ಶೆಟ್ಟಿ ಅಣ್ಣ ಆಗಿರ್ಬೋದು, ನಮ್ಮ ಜಯರಾಮಣ್ಣ ಆಗಿರ್ಬೋದು, ಸ್ವಾಮಿ ಅಣ್ಣ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಸಹ ನಾವು, ನಮ್ಮ ಕುಟುಂಬದವರು, ನಮ್ಮ ಸ್ನೇಹಿತರು ಎಲ್ಲರೂ ಸಹ ಅವರಿಗೆ ಧನ್ಯವಾದ ಹೇಳ್ತೀವಿ. ಇವತ್ತು ಒಂದು ಕಾರ್ಯ ಯಶಸ್ವಿಯಾಗಿ ಕಾರಣ ಎಲ್ಲ ನನ್ನ ಸ್ನೇಹಿತರು. ಈ ಥರ ಪ್ರತಿ ವರ್ಷವೂ ಸುಮಾರು ನನಗೆ ತಿಳಿದಾಗೆ ಒಂದು 18-20 ವರ್ಷದಿಂದ ನನ್ನ ಸ್ನೇಹಿತರು ಮುಂದೆ ನಿಂತು ದಿನ ರಾತ್ರಿ ಅನ್ನದೇ ನಾನಾ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ರು. ಅದು ವಿಭಿನ್ನವಾಗಿತ್ತು. ಕಾರಣ ಏನಂದರೆ ಅದು ಫ್ರೆಂಡ್ ಸರ್ಕಲಲ್ಲಿ ನನ್ನ ಗುರುತಿಸಿ ನನ್ನ ಫ್ರೆಂಡ್ ಆಗಿ ಒಂದು ಟ್ರೀಟ್ ಮಾಡ್ತಾಯಿದ್ರು. ಇವತ್ತು ನಾನು ರಾಜಕೀಯಕ್ಕೆ ಬಂದಿದ್ದೀನಿ ಅಂತ ಗೊತ್ತಾಗಿ ಇನ್ನೂ ಹೆಚ್ಚಾಗಿ ರಾಜಕೀಯವಾಗಿ ಏನು ಮಾಡಬಹುದು, ಜನರಿಗೆ ಏನು ರಾಜುನ ಯಾವ ರೀತಿ ತಲುಪಿಸ್ಬೋದು ಮತ್ತು ರಾಜು ಯಾವ ರೀತಿ ಬಂಧು ಬಳಗ ಮತ್ತು ಸ್ನೇಹಿತರನ್ನು ಕಟ್ಟಿದ್ದಾನೆ, ಯಾವ ರೀತಿ ಅವನು ಇರಬಹುದು ಅನ್ನೋದಕ್ಕೆ ಇವತ್ತು ಅವರೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಎಲ್ಲ ನನ್ನ ಸ್ನೇಹಿತರಿಗೂ, ಎಲ್ಲ ಪ್ರತಿಯೊಬ್ಬರಿಗೂ ಸಹ ನಾನು ಹೇಳ್ತೀನಿ, ಇಲ್ಲಿ ಅವರು ಇವರು ಅನ್ನಂಗಿಲ್ಲ, ಪ್ರತಿ ಎಲ್ಲ ನನ್ನ ಸ್ನೇಹಿತರಿಗೂ ನನ್ನ ಮುಖಾಂತರ ಅವರಿಗೆ ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅವರು ಈ ಇಟ್ಟಿರೋ ಪ್ರೀತಿನ ನಾವು ಸಾಯೋ ತನಕ ನಾವು ಆಗಲಿ ನಮ್ಮ ಮನೆಯವರಾಗಲಿ ಅವ್ರ ಮೇಲೆ ಇಟ್ಟಿರ್ತೀವಿ. ನಮ್ಮಲ್ಲಿ ಯಾವುದೇ ಒಂದು ತಪ್ಪಾಗಿರ್ಬೋದು, ನಮ್ಮಲ್ಲಿ ಯಾವುದೇ ಒಂದು ಇದ್ರೆ ದಯವಿಟ್ಟು ಎಲ್ಲರಿಗೂ ಸಹ, ಎಲ್ಲ ನಾಗರಿಕರಿಗೂ, ಎಲ್ಲ ನನ್ನ ಸ್ನೇಹಿತ ವರ್ಗದವರಿಗೂ, ಎಲ್ಲ ಮುಖಂಡರಿಗೂ ಆ ಥರ ಏನಾದ್ರು ಇದ್ದರೆ ದಯವಿಟ್ಟು ಕ್ಷಮಿಸಿ, ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಡಿ. ಮುಂದಿನ ದಿನಗಳಲ್ಲಿ ಇನ್ನು ನಾನು ಏನು ತಿದ್ಕೊಂಡು ಇನ್ನೂ ಯಾವ ರೀತಿ ನಾನು ಆಗ್ಬೋದು
ಅಂತ ನಿಮ್ಮ ಎಲ್ಲ ಮಾರ್ಗದರ್ಶನದ ಮೂಲಕ ನಾನು ಆಗ್ತೀನಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾವು ವಿಭಿನ್ನವಾಗಿ ಪೌರ ಕಾರ್ಮಿಕರಿಗೆ ಈ ಸರಿ ಒಂದು ವಿಶೇಷವಾಗಿ ಒಂದು ಇದು ಕೊಟ್ಟಿದ್ದೀವಿ, ಅದ್ರ ಬಗ್ಗೆ ಏನು ಮಾಡ್ತೀವಿ? ಇಲ್ಲ, ಹಾಗಿಲ್ಲ. ನಾವು ಮೊದಲನೇದಾಗಿ ಇವಾಗಂತಲ್ಲ, ನಾವು ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಯಾಕೆ ಹೈಲೈಟ್ ಆಗ್ತಾ ಇದೆ ಅಂತಂದ್ರೆ ರಾಜಕೀಯಕ್ಕೆ ಬರ್ತಾ ಇದ್ದಾನೆ ಅಂತ ಅಷ್ಟೇನೆ. ನಾನು ಇದು ಹೊಸದಲ್ಲ, ಇದು ನನಗೆ ಬುದ್ಧಿ ಬಂದಾಗಿಂದ ನನ್ನ ಸ್ನೇಹಿತರು ಪ್ರತಿ ವರ್ಷನೂ ಮಾಡ್ತಾರೆ. ನನ್ನ ಆಫೀಸ್ ಸ್ಟಾಫ್ ಆಗಿರ್ಬೋದು, ಮತ್ತೊಬ್ಬರು ಆಗಿರ್ಬೋದು, ಎಲ್ಲ ವೃದ್ಧರಿಗೆ ವೃದ್ಧಾಶ್ರಮದಲ್ಲಿ ಹೋಗಿ ಅವ್ರಿಗೆ ಬೇಕಾದಂಥ ಸೌಲಭ್ಯಗಳಾಗಿರ್ಬೋದು, ಮತ್ತು ಅವ್ರಿಗೆ ಬೇಕಾದ ಆಹಾರ ಪದಾರ್ಥಗಳಾಗಿರ್ಬೋದು, ಮತ್ತು ಏನು BBMP ಅಂತ ನಾವು ಪೌರ ಕಾರ್ಮಿಕರಿದ್ದಾರೆ ಅದಕ್ಕೆ ನಾನಾ ಭಾಗಗಳಲ್ಲಿ ನಾವು ಈ ಕೆಲಸನ ಮಾಡಿದ್ದೀವಿ, ಇಲ್ಲೂ ಸಹ ಮಾಡಿದ್ದೀವಿ. ಇದೇನು ಹೊಸದಲ್ಲ. ಹೊಸದು ಯಾವುದು ಅಂದರೆ ರಾಜಕೀಯಕ್ಕೆ ಬಂದಿರೋದ್ರಿಂದ ಇಲ್ಲಿನ ಉತ್ಸಾಹ ಜಾಸ್ತಿ ಆಗಿದೆ. ನನ್ನ ಸ್ನೇಹಿತರು ಅದನ್ನು ದ್ವಿಗುಣ ಮಾಡಿದ್ದಾರೆ. ಉತ್ಸಾಹನ ದ್ವಿಗುಣ ಮಾಡಿ ಇವತ್ತು ನಾನಾ ಕಾರ್ಯಕ್ರಮಗಳು ಅವ್ರದೇ ಆದಂಥ ಒಂದು ರೀತಿಯಲ್ಲಿ ಇವತ್ತು ನಾನಾ ಭಾಗಗಳಿಂದ ಬಂದು ನನ್ನ ಆಶೀರ್ವಾದ ಮಾಡಿದ್ದಾರೆ. ಅವ್ರನ್ನ ಋಣನ ನಾನು ಯಾವತ್ತೂ ತೀರ್ಸೋಕ್ಕಾಗಲ್ಲ. ಈ ಋಣನ ನಾವು ಯಾವ ಜನ್ಮದಲ್ಲಿ ಏನು ಕೇಳ್ಕೊಂಡು ಬಂದಿದ್ದೋ ಗೊತ್ತಿಲ್ಲ. ಅವರು ಅಂಥ ಸ್ನೇಹಿತರು ನನಗೆ ಸಿಕ್ಕಿದ್ದಾರೆ, ಅಂಥ ಬಂಧು ಬಳಗದವರು ನನ್ನ ಜೊತೆ ಇದ್ದಾರೆ ಅನ್ನೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. GBA ಟಿಕೆಟ್ ಅಂತ ಅಧಿಕೃತವಾಗಿ ಇವತ್ತು ನಮ್ಮ ಯಜಮಾನರ ಹುಟ್ಟುಹಬ್ಬವನ್ನು ಎಲ್ಲ ನಾಗರಿಕರು ಬಂದು ಅದ್ಧೂರಿಯಾಗಿ ಆಚರಿಸಿದ್ದಾರೆ. ಸ್ನೇಹಿತರು, ಬಂಧು ಬಳಗದವರು ಪ್ರತಿಯೊಬ್ಬರು ಬಂದು ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡಿದ್ದಾರೆ. ಅದಕ್ಕೆ ನಮಗೆ ತುಂಬ ಸಂತೋಷ ಆಗಿದೆ, ಹೆಮ್ಮೆನೂ ಇದೆ. ಕಾರ್ಯಕ್ರಮನ ನಾವು ಮಾಡಬೇಕು ಅಂತ ಅಫಿಷಿಯಲ್ ಆಗೇನು ಮಾಡ್ತಾ ಇರಲಿಲ್ಲ. ನಾವೆಲ್ಲ ಥರದ ಕಾರ್ಯಕ್ರಮಗಳು ಮಾಡ್ತಾ ಬರ್ತಿದ್ರಿ. ಈ ಸತಿ ರಾಜಕೀಯವಾಗಿದ್ದೀರಿ ಅನ್ನೋದಕ್ಕೋಸ್ಕರ ಅಷ್ಟೇ ವೇದಿಕೆ ಮಾಡಿ ವೇದಿಕೆ ಮುಖಾಂತರ ಜನಕ್ಕೆ ತಲುಪಿಸ್ತಾ ಇದ್ದೀರಿ. ಈಗ ಪ್ರತಿ 2008ನೇ ಇಸ್ವಿಯಿಂದನೂ ಇವತ್ತಿನ ತನಕನೂ ರಾಜು ಅವರ ಬರ್ತಡೇ ದಿನಕ್ಕೂ ಜನಸಂಖ್ಯೆ ಜಾಸ್ತಿ ಆಗ್ತಿದ್ದಾರೆ, ಅವರ ಅಭಿಮಾನಿಗಳು ಜಾಸ್ತಿ ಆಗ್ತಿದ್ದಾರೆ, ಅವರು ಅಭಿಮಾನಿ ಬಳಗ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇವತ್ತೊಂದು ಏನು ನೀವೆಲ್ಲ ನೋಡಿದ್ರಿ ಅದು ಹಿಂದಿನ 2 ವರ್ಷ 3 ವರ್ಷದಲ್ಲೂ ನೀವು ನೋಡ್ತಾ ಬಂದಿದ್ದೀರಾ. ಈಗ ಇನ್ನೂ ರಾಜಕೀಯವಾಗಿ ತುಂಬಾ ಜಾಸ್ತಿ ಆಗಿದೆ. ಹಾಗಾಗಿ ಎಲ್ಲರಿಗೂ ನಾವು ಋಣಿಯಾಗಿರ್ತೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀರಿ. ಇವತ್ತು ನಮ್ಮ ಯಜಮಾನರ ಬರ್ತಡೇ ನಾವು ಅಂದ್ಕೊಂಡಿದ್ದಕ್ಕಿಂತ 10 ಪಟ್ಟು ಹೆಚ್ಚಿಗೆ ಆಗಿದೆ. ಈ ಕಾರ್ಯಕ್ರಮ ಮಾಡಬೇಕು ಅಂತ 10 ದಿವಸಗಳಿಂದನೂ ಸತತವಾಗಿ ನಮ್ಮೊಟ್ಟಿಗೆ ಇರೋಂಥವ್ರು ಎಲ್ಲರೂ ನಮ್ಮ ಸ್ನೇಹಿತರುಗಳು ಇಲ್ಲಿ ನಮ್ಮ ಜೊತೆಯಲ್ಲೇ ಇದ್ದಾರೆ. ಪ್ರತಿಯೊಂದು ಕಾರ್ಯದಲ್ಲೂ ಈ ಥರ ಮಾಡೋಣ, ಈ ಥರ ಮಾಡೋದು ಬೇಡ, ಇದು ಸರಿ, ಇದು ತಪ್ಪು ಅಂತ 10 ದಿವಸದಿಂದ ಪ್ರತಿಯೊಂದು ಮೀಟಿಂಗ್ ಮಾಡಿ ಪ್ರತಿ ಜಾಗದಲ್ಲಿ ಹೋಗಿ ಎಲ್ಲ ನಾಗರಿಕರನ್ನು ಕರೆದು ಬಂದಿರುವಂಥ ನಮ್ಮ ಟೀಮ್ ಪೂರ್ತಿ ಎಲ್ಲರ ಹೆಸರು ತೊಗೊಂಡ್ರೆ ತುಂಬ ದೊಡ್ಡ ಪಟ್ಟಿ ಇದೆ. ಹಾಗಾಗಿ ನಮ್ಮ ಎಲ್ಲ ಟೀಮಿನವ್ರಿಗೂ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀವಿ. ಲೇಡೀಸ್ ಈಗ ಲೇಡಿ ಕ್ಯಾಟಗರಿ ಆಗಿದೆ, ಯಾವ ರೀತಿ ಸಂಘಟನೆಗಳಿಗೆ ಆದ್ಯತೆ ಕೊಡ್ತೀರಾ? ಏನೇನು ಸಮಸ್ಯೆಗಳು ಹೆಚ್ಚಿನದಾಗಿದೆ ಮೇಡಮ್? ನಾವೀಗ ಆಲ್ರೆಡಿ ನಾನು ಕಾಸಿಯಾದಲ್ಲಿ ಈಗ ಕರೆಂಟ್ಲಿ ವುಮೆನ್ ಪ್ಯಾನೆಲ್ ಚೇರ್ಮನ್ ಆಗಿದ್ದೀರಿ. ನಾವು ಆಲ್ರೆಡಿ ಎಂಪವರ್ಮೆಂಟ್ ಏನು ಹೆಣ್ಮಕ್ಳು ಸಬಲೀಕರಣ ಅಂತ ಹೇಳ್ತೀರಿ ಅದನ್ನು ನಾವು ಆಲ್ರೆಡಿ ಈಗ ಮಾಡ್ತಾ ಬರ್ತಿದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹೆಣ್ಮಕ್ಳಿಗೆ ಅವಕಾಶ ಕೊಡಬೇಕು. ಏನೀಗ ನರೇಂದ್ರ ಮೋದಿಯವರು ಹೋರಾಟ ಮಾಡ್ತಿದ್ದಾರೆ 33% ಮಹಿಳೆಯರಿಗೆ ಮೀಸಲಾತಿ ಬೇಕೇ ಬೇಕು ಅಂತ. ಅದರ ಸಲುವಾಗಿ ನಾವು ಕೂಡ ಹೋರಾಟ ಮಾಡ್ತಿದ್ದೀರಿ. ನಮಗೂ ಕೂಡ ಸಿಕ್ಕಿದ್ರೆ ಮುಂದಿನ ದಿವಸದಲ್ಲಿ ಅವಕಾಶ ನಾವು 1-2 ಕೆಲಸಗಳು ಹೆಚ್ಚಿಗೆ ಮಾಡೋ ಅಷ್ಟು ಕೆಪಾಸಿಟಿ ನಮ್ಮ ಹೆಣ್ಮಕ್ಳುಗಳಲ್ಲಿದ್ದಾರೆ. ಹೆಣ್ಮಕ್ಳು ಹೊರಗಡೆ ಬರಬೇಕು ಅನ್ನೋ ಸಲುವಾಗಿಯೇ ಈಗ ರಾಜಕೀಯವಾಗಿ ಕೂಡ ಹೆಚ್ಚಿನ ಜನ ಬರಬೇಕು ಅನ್ನೋ ಸಲುವಾಗಿಯೇ ಈ ಮೀಸಲಾತಿಗಳನ್ನು ಕಂಪಲ್ಸರಿ ಮಾಡಬೇಕು ಅಂತ ನಾವು ಎಲ್ಲರ ಹತ್ರ ಬೇಡ್ಕೊಳ್ತೀರಿ. ವಾರ್ಡ್ಗಳಿಗೆ ವೀಕ್ಷಣೆಗೆ ಅಂತ ಹೋದಾಗ ಮಹಿಳೆಯರಿರ್ಬೋದು ಮತ್ತು ಸಾರ್ವಜನಿಕರಿರ್ಬೋದು ಯಾವ ರೀತಿ ಸಮಸ್ಯೆಗಳು ಮೇಡಮ್, ಈಗ ನಾವೇನು ಈಗ ಓಡಾಡ್ತಿದ್ದೀರಿ ರಸ್ತೆಯಲ್ಲಿ ಎಲ್ಲ ಇಲ್ಲಿನ ನಾಗರಿಕರು ಕೇಳೋದು ಓನ್ಲಿ ಬೇಸಿಕ್ ನೀಡ್ಸು. ಏನು ನಮಗೆ ದಿನನಿತ್ಯದ ಬೇಸಿಕ್ಕು, ತಾರು, ರೋಡ್ಸ್ ಪ್ರಾಪರಾಗಿರಬೇಕು, ಸ್ಟ್ರೀಟ್ ಲೈಟ್ಸ್ ಕರೆಕ್ಟಾಗಿರಬೇಕು, ಜೊತೆಗೆ ಮರಗಳು ಈಗೇನಂದರೆ ಯಾವ ಕಾರ್ ಮೇಲೆ ಅಂದರೆ ಬಿದ್ದು ಗಾಜು ಹೊಡೆದೋಗ್ತಾ ಇದೆ, ಎಲ್ಲಂದಲ್ಲಿ ಮಕ್ಕಳ ಮೇಲೆಲ್ಲ ಬಿದ್ದು ಏಟಾಗ್ತಾ ಇದೆ. ಹಾಗಾಗಿ ಈಗ ಆ ಥರದ್ದು ಬೇಸಿಕ್ ನೀಡ್ಸ್ ಏನಿದೆ ಆ ಥರದ್ದೇ ಜನ ಕೇಳ್ತಾ ಇದ್ದಾರೆ. ಈಗ ಆ ಥರದ ಬೇಸಿಕ್ ನೀಡ್ಸ್ನ ನಾವು ಎಷ್ಟು ಫುಲ್ಫಿಲ್ ಮಾಡಿಕೊಡ್ತೀರಾ ಅಷ್ಟು ಒಳ್ಳೆಯದು ಅಂತ ಕೇಳ್ಕೊಳ್ತೀನಿ. ಪ್ರತಿ ವರ್ಷ ಬರ್ತಾಯಿದ್ದೆ ಸ್ನೇಹಿತರಾಗಿ. ಆದರೆ ಈ ವರ್ಷ ನಾವು ವಿಭಿನ್ನವಾಗಿ ನೋಡಿದ್ರಿ. ಯಾಕೆಂದರೆ ನಮ್ಮ ರಾಜುದು ಒಂದು ಬರ್ತಡೇ ಇವತ್ತಿನ ದಿವಸ ಇವತ್ತು ರಾಜಕೀಯ ಪ್ರವೇಶದ ಒಂದು ಹೆಜ್ಜೆ ಆಗಿತ್ತು, ಒಂದು ಮೆಟ್ಟಿಲು.
ಆ ಮೆಟ್ಟಿಲಿಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ರು ಅಂದರೆ ಏನೋ ಬರೀ ಹುಡುಗರು ಬಂದರು ಯುವಕರು ಬಂದರು ಅನ್ನೋದಲ್ಲ, ಹಿರಿಯ ನಾಗರಿಕರಿಂದ ಹಿಡಿದು ಹೆಣ್ಣು ಮಕ್ಕಳಿಂದ ಹಿಡಿದು ಅಂದರೆ ಪ್ರತಿಯೊಬ್ಬರೂ ಇವತ್ತಿನ ದಿನ ಅವ್ರು ಮಾಡಿದಿರುವಂಥ ಕಾರ್ಯಕ್ರಮ ನೋಡ್ಬೋದು ನೀವು. ಬೆಳಗ್ಗೆಯಿಂದ ರಕ್ತದಾನ ಶಿಬಿರ ಇರಬೇಕು, ಆಮೇಲೆ ಫ್ರೀ ಚೆಕಪ್ ಇರಬೇಕು, ಮೆಡಿಸಿನ್ಸ್ ಕೊಡ್ಬೋದು. ಆಮೇಲೆ ಇವ್ರು ಇನ್ನೊಂದು ವಿಚಾರ ಹೇಳಿದರು, ಏನಂತ ಹೇಳಿದರು ಅಂತಂದರೆ, ನೋಡಿ ಈ ಬಡಾವಣೆಯಲ್ಲಿ ಯಾರಾಗಾದರೂ ನಿಮಗೆ ಏನಾದರೂ ತೊಂದರೆ ಇದ್ದರೆ, ಅಂದರೆ ಮೆಡಿಕಲ್ ತೊಂದರೆ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ. ಅಂದರೆ ಈ ಬಡಾವಣೆಯಲ್ಲಿ ಯಾರೂ ಬರಲಿಲ್ಲ ಅವ್ರಿಗೆ. ಯಾಕೆ ಅಂತಂದರೆ ಎಲ್ಲರೂ ಕ್ಷೇಮವಾಗಿ ಇದ್ದಾರೆ, ಅಂದರೆ ಅವರು ಸ್ಪಂದಿಸುವಂಥ ದೊಡ್ಡ ಗುಣ ಇವ್ರುಗಳಿಗಿದೆ. ಆಮೇಲೆ ಇನ್ನೊಂದೇನೆಂದರೆ ಆ ಮಕ್ಕಳು ಸ್ಪಂದಿಸಿದ್ದು, ಪ್ರತಿದಿನ ಪೌರ ಕಾರ್ಮಿಕರು ಮಾಡೋ ಸೇವೆಗೆ ನಾವೆಲ್ಲ ಯಾವತ್ತೂ ಅವ್ರಿಗೆ ಕಾಲುಗಳು ತೊಳಗಡೆ ನಾವು ಅವ್ರಿಗೆ ನಮಸ್ಕಾರ ಮಾಡಬೇಕು. ಅದಕ್ಕಿಂತ ಹೆಚ್ಚಾಗಿ ಇವತ್ತಿನ ದಿವಸ ಕಾರ್ಯಕ್ರಮ ಮಾಡಿದ್ದಾರೆ. ಪ್ರತಿಯೊಬ್ಬರು ಹಣದ ರೂಪದಲ್ಲಾಗಿರ್ಬೋದು, ಇವತ್ತಿನ ದಿವಸ ನಮಗೆ ಬಟ್ಟೆಗಳು ಕೊಡೋದಲ್ಲಾಗಿರ್ಬೋದು, 4 ಜನಕ್ಕೆ ಊಟದ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ಅರ್ಥಗರ್ಭಿತವಾಗಿ ಏನು ಇವರು ರಾಜಕೀಯಕ್ಕೆ ಒಂದು ಹೆಜ್ಜೆ ಇಟ್ಟಿದ್ದಾರೆ. ಅದು ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಅವರು ಉದ್ಯಮಿ ಆಗಿದ್ದಾರೆ. ಅವರು ರಾಜಕೀಯದಲ್ಲಿ ಬಂದು ಸಂಪಾದನೆ ಮಾಡಬೇಕು ಅನ್ನೋದೇನಿಲ್ಲ, ಉದ್ಯಮಿಯಾಗಿ ಅವರು ಇರೋದ್ರಿಂದ ರಾಜಕೀಯದಲ್ಲಿ ಈ ಭಾಗದಲ್ಲಿ ಭಾಳ ಒಳ್ಳೆ ಕೆಲಸಗಳಾಗುತ್ತೆ. ಮುಂದಿನ ದಿನಗಳಲ್ಲೂ ಇವ್ರನ್ನ ಮಾಡಿಸೋವಂಥ ಕೆಲಸ ಮಾಡಿರಿ. ನೀವುಗಳು ಅಷ್ಟೇ ನಮ್ಗೆ ಸಪೋರ್ಟ್ ಮಾಡಿ. ನಮ್ಮ ಮೇಡಮ್ಮು ಅಷ್ಟೇ, ನಮ್ಮ ಉಷಾ ಮೇಡಮ್ ಅಂತೂ ನಿಜವಾಗ್ಲೂ ಅವ್ರನ್ನೆಲ್ಲ ಹೆಂಗೆ ಝಾನ್ಸಿ ರಾಣಿ ಆ ಮೇಡಮ್ ಹೆಂಗೆ ಅಂತಂದರೆ ಭಾಳ ಚಾರ್ಮ್ ಅವರು. ನಾನು ಹೇಳ್ತೀನಿ, ಮುಂದಿನ ದಿನಗಳಲ್ಲಿ ಹೋದ ವರ್ಷ ಇದೇ ವರ್ಡ್ ಹೇಳಿದ್ರಿ ನಾವು, ಮೇಡಮ್ ನೀವು ರಾಜಕೀಯಕ್ಕೆ ಬನ್ನಿರಿ ಅಂತ. ನೋಡಿ, ಬಂದಿದ್ದು 1 ವರ್ಷಗಳಲ್ಲೇ ಅವ್ರು ಮಾಡಿರೋಂಥ ಕೆಲಸಗಳು ಎಲ್ಲರ ಮನೆಯಲ್ಲಿ ನೆನೆಸ್ಕೊಳ್ಳೋವಂಥ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ನಮ್ಮ ಮೇಡಮ್ ಅವರು. ಎಲ್ಲರಿಗೂ ಸ್ಪಂದಿಸುವಂಥ ದುಡ್ಡು ಹೃದಯ ಶ್ರೀಮಂತಿಕೆ ಇರೋಂಥವ್ರು. ಭಗವಂತ ಅವ್ರನ್ನೂ ಅಷ್ಟೇ ನಾವು ಮುಂದಿನ ದಿನಗಳಲ್ಲಿ ರಾಜಕೀಯವಾಗೂ ನೋಡಬೇಕು ಅಂತ ಆಸೆ ಇದೆ. ಅವರು ಒಂದು ಮೆಟ್ಟಿಲ ಮುಂದೆ ಒರಿಲಿ ನಮ್ಮ ರಾಜು ಜೊತೆಗೆ ಅಂತೇಳಿ ನಮ್ಮ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತೀನಿ ಸರ್. ಗಳಲ್ಲಿ ರಾಜೂರು ಬಂದು ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಈ ದಿನ ಬೆಳಗ್ಗೆಯಿಂದ ಬಡ ಮಕ್ಕಳಿಗೆ ಪುಸ್ತಕ ವಿತರಣೆಗಳು, ಬ್ಯಾಗ್ ವಿತರಣೆ ಹಾಗೂ ಪೌರ ಕಾರ್ಮಿಕರಿಗೆ ಬಟ್ಟೆ ವಿತರಣೆ ಹಾಗೂ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಮಾಡಿದ್ದಾರೆ. ಅವ್ರಿಗೂ ಅವ್ರ ಕುಟುಂಬಕ್ಕೂ ಒಳ್ಳೆಯದಾಗಲಿ. ಒಬ್ಬ ಆತ್ಮೀಯ ಸ್ನೇಹಿತ ಉಚಿತ ವೈದ್ಯಕೀಯ ಸದಾ ನಮ್ಮ ಜೊತೆ ಒಡನಾಡಿಯಾಗಿದ್ದಂತಹ ರಾಜೂರವರ ಇವತ್ತು ಜನ್ಮದಿನೋತ್ಸವವನ್ನು ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕನ್ನೋ ಹಲವಾರು ಸಾರ್ವಜನಿಕ ಸದುಪಯೋಗದ ಉದ್ದೇಶವನ್ನು ಈ ಕಾರ್ಯಕ್ರಮ ಮಾಡಿದ್ದಾರೆ. ರಾಜು ಅವರಿಗೆ ಭಗವಂತ ಇನ್ನಷ್ಟು ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು, ಇನ್ನಷ್ಟು ಹೆಚ್ಚಿನ ಅಧಿಕಾರಗಳನ್ನು ಕೊಟ್ಟು ಇನ್ನಷ್ಟು ಹೆಚ್ಚಿನ ಬಡಜನರ ಸೇವೆ ಮಾಡುವಂಥ ಶಕ್ತಿ ಕೊಡಲಿ ಅಂತ ಈ ಮೂಲಕ ನಾನು ದೇವರಲ್ಲಿ ಅರ್ಚಿಸ್ತೇನೆ. ಇತ್ತೀಚೆಗೆ ಹರಿಪ್ರಸಾದ್ ಅವರು ಹರಿಪ್ರಸಾದ್ ಅಂತ ಒಬ್ಬ ನೀಚ ವ್ಯಕ್ತಿ ಒಬ್ಬ ದೇಶದ ಪ್ರಧಾನಮಂತ್ರಿಯ ಬಗ್ಗೆ ಮಾತಾಡ್ತಾರಂದ್ರೆ ಅವ್ರ ಬಗ್ಗೆ ಅವರು ಯೋಚನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಎಷ್ಟು ಚುನಾವಣೆಗೆ ನಿಂತು ಗೆದ್ದಿದ್ದಾರೆ ಅನ್ನೋದು ಅವರು ಯೋಚನೆ ಮಾಡ್ಕೊಳ್ಬೇಕು. ಅಂತ ಒಬ್ಬ ನೀಚ ವ್ಯಕ್ತಿಯ ಬಾಯಿಯಲ್ಲಿ ಬಂದಂಥ ಮಾತು ಸಾರ್ವಜನಿಕ ವಲಯದಲ್ಲಿ ಇವತ್ತು ಚೀಮಾರಿಯನ್ನು ಹಾಕ್ತಾ ಇದ್ದಾರೆ. ಅದರಿಂದಾಗಿ ಇನ್ನಾದರೂ ಸನ್ಮಾನ್ಯ ಹರಿಪ್ರಸಾದ್ ಅವರು ಅವರ ನಾಲಿಗೆಯನ್ನು ಸರಿಪಡಿಸ್ಕೊಂಡು ಮಾತಾಡುವ ಮಾತಿನ ಬಗ್ಗೆ ಹಿಡಿತ ಇಟ್ಕೊಳ್ಬೇಕಂತ ಹೇಳ್ಬಿಟ್ಟು ನಾನು ವಿನಂತಿಸ್ಕೊಳ್ತಾ ಇದ್ದೀನಿ.